ಕನ್ನಡದ ಬಗ್ಗೆ ಅವಹೇಳನಕಾರಿಯಾಗುವಂತೆ ಮಾತನಾಡಿದಂತಹ ಕಮಲ್ ಹಾಸನ್ ಸಿನಿಮಾವನ್ನ ಕನ್ನಡಿಗರು ವಿರೋಧಿಸಿದ್ರು. ಸೊ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲಿರಿದಂತಹ ಚಿತ್ರತಂಡಕ್ಕೆ ಒಂದಿಷ್ಟು ಕರ್ನಾಟಕದಲ್ಲಿ ಕೂಡ ರಿಲೀಸ್ ಮಾಡಬಹುದು ಅನ್ನುವಂತಹ ಅಬ್ಸರ್ವೇಷನ್ ಇರ್ತಕ್ಕಂಥದ್ದು. ಸೊ ಗುರುವಾರ ಬಹುತೇಕ ಒಂದು ಸೂಚನೆ ಸಿಗೋ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಈ ನಿಟ್ಟಲ್ಲಿ ಫಿಲಂ ಚೇಂಬರ್ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಮಾತಾಡಕ್ಕೆ ಅಧ್ಯಕ್ಷರಾಗಿರ್ತಕ್ಕಂತಹ ನರಸಿಂಹಲ್ ಅವರು ನಮ್ಮ ಜೊತೆ ಇದ್ದಾರೆ. ಯಾಕಂತಂದ್ರೆ ಯಾವುದೇ ಕಾರಣಕ್ಕೂ ಅವರು ಕ್ಷಮೆ ಕೇಳದೆ ಹೊರತು ಕರ್ನಾಟಕದಲ್ಲಿ ರಿಲೀಸ್ ಮಾಡಬಾರ್ದು ಅನ್ನುವಂತಹ ಪಟ್ಟಣ ಕನ್ನಡ ಪರ ಸಂಘಟನೆಗಳು ಹಿಡಿದಿದ್ವು. ಫಿಲಂ ಚೇಂಬರ್ ಕೂಡ ಮಾತನಾಡಿತ್ತು ಈ ಬಗ್ಗೆ. ಸರ್, ಈಗ ಒಂದು ರಿಲೀಸ್ ಮಾಡ್ಲಿಕ್ಕೆ ಅವಕಾಶ ಸಿಗಬಹುದು ಅನ್ನುವಂಥ ಸೂಚನೆ ಇದೆ. ಸೊ ಅಂದ್ರೆ ಅಬ್ಸರ್ವೇಷನ್ ಇದೆ ಸುಪ್ರೀಂ ಕೋರ್ಟ್ ನಲ್ಲಿ. ಸೊ ಗುರುವಾರ ಬಹುತೇಕ ಒಂದು ಆದೇಶ ಕೂಡ ಬರುವಂತ ಸಾಧ್ಯತೆಗಳಿದೆ. ಫಿಲಂ ಚೇಂಬರ್ ಯಾವ ರೀತಿ ಇದನ್ನು ಪರಿಗಣಿಸುತ್ತೆ ಅಂತ ಇವತ್ತು ಏನು ಸಿನಿಮಾದ ಬಗ್ಗೆ ಸೂಚನೆ ಕೊಟ್ಟಿದೆ, ಮಾಡ್ಬೋದಾಗಿತ್ತು, ಮಾಡಿಲ್ಲ ಅಂತೇಳಿ. ಸರ್, ನಾವು ಯಾವತ್ತೂ ಆ ಸಿನಿಮಾ ಬಗ್ಗೆ ನಾವು ಮಾತಾಡೇ ಇಲ್ಲ ಸರ್. ಸಿನಿಮಾ ಮುಂದೂಡ್ಕೊಂಡಿದ್ದು ಅವರೇನೆ. ಅವರಾಗಿ ಅವರು ಹೈಕೋರ್ಟಲ್ಲಿ ಹೇಳಿದ್ದಾರೆ, ನಮ್ಮ ಕರ್ನಾಟಕ ಸ್ಟೇಟಲ್ಲಿ ನಾವು ಮುಂದೂಡಿತಾ ಇದ್ವಿ ಅದನ್ನು ಅಂತೇಳಿ ಅವರೇ ಹೇಳ್ಕೊಂಡಿದ್ದಾರೆ. 15ನೇ ತಾರೀಕು ಆದಮೇಲೆ ನಾವು ನೋಡ್ಕೊಳ್ತೀವಿ ಅಂತ ಅವ್ರು ಹೇಳಿದ್ದಾರೆ. ನಾವಾಗೇನವ್ರಿಗೂ ತಡೆ ಒಡ್ಡಿಲ್ಲ, ಮಾಡಬಾರ್ದು ಅಂತ ಹೇಳಿಲ್ಲ, ಎಲ್ಲೂ ನಾವು ಬ್ಯಾನ್ ಅಂತ ಹೇಳಿಲ್ಲ. ಯಾವುದೇ ರೀತಿ ನಮ್ಗೇನು ಇವರು ಸೂಚನೆ ಕೊಡ್ತಾ ಇದ್ರಲ್ಲ, ಅದಕ್ಕೆ ನಾವು ತಲೆಬಾಗ್ತೀವಿ ಸರ್. ಅವ್ರು ಗೌರವವಾಗಿ ಅವ್ರು ಏನು ಆರ್ಡ್ರ್ ಕೊಡ್ತಾರೋ ಗುರುವಾರ ಕೊಡ್ತೀವಿ ಅಂತ ಹೇಳಿದ್ದಾರೆ, ಕೊಡಲಿ. ನಾವು ಯಾವತ್ತೂ ಅವ್ರಿಗೇನು ಇದು ಮಾಡಿಲ್ಲ. ನಮ್ಮ ಕನ್ನಡ ಪರ ಸಂಘಟನೆಯಲ್ಲಿ ಹೇಳಿದರು ಸಿನಿಮಾ ಬಗ್ಗೆ ಅಲ್ಲ, ಭಾಷೆ ಬಗ್ಗೆ ಮಾತಾಡಿದ್ದಾರೆ ಅವರು. ನಮ್ಗೆ ಯಾವತ್ತೂ ಅವ್ರಿಗೇನಾದ್ರು ಗೊತ್ತಿದೆಯಾ ತಮಿಳಿಂದ ಕನ್ನಡ ಬಂದಿರೋದು? ಗೊತ್ತಿಲ್ಲ. ಯಾವ ಎವಿಡೆನ್ಸ್ ಇಟ್ಕೊಂಡು ಹೇಳ್ತಾ ಇದ್ದಾರೆ, ರಾಂಗ್ ಅವರು ಮಾತಾಡ್ತಿರೋದು ಅನ್ನೋದು ಅವ್ರು ಹೇಳಿದ್ದಾರೆ. ಅವ್ರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂಥವ್ರ ಸಿನಿಮಾ ಇಲ್ಲಿ ನಮ್ಮಲ್ಲಿ ರಿಲೀಸ್ ಆಗಬಾರ್ದು ಅನ್ನೋದು ವಾದ ಇತ್ತು. ಅವರೊಬ್ಬರೇ ಅಲ್ಲ ಸರ್, ಕನ್ನಡ ಪರ ಸಂಘಟನೆಗಳೆಲ್ಲ, ಕರ್ನಾಟಕದ ಜನತೆ, ಕರ್ನಾಟಕದ ಸರ್ಕಾರ ಎಲ್ಲರೂ ಹೇಳ್ಕೊಂಡಿದ್ವು. ಅದಕ್ಕೆ ಪರವಾಗೇ ನಾವು ಇರ್ತೀವಿ ಸರ್ ಯಾವತ್ತೂ. ಅದನ್ನ ನಾವು ಎಲ್ಲ ಹೇಳ್ಕೊಂಡಿದ್ವಿ. ಈಗ ಬಹುತೇಕ ಅಂದ್ರೆ ಒಂದು ವೇಳೆ ರಿಲೀಸ್ ಮಾಡಕ್ಕೆ ಅಂತ ಸಂದರ್ಭ ಬಂದ್ರೆ ಮತ್ತೆ ಅದನ್ನ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ತೀವಿ ಅನ್ನುವಂತ ಮಾತನ್ನ ಫಿಲಂ ಚೇಂಬರ್ ಅಲ್ಲಿ ಹೇಳಿದ್ರಿ. ಈಗ ಯಾವ ರೀತಿ ನಿಮ್ಮ ನಿಲುವಿರುತ್ತೆ, ಯಾವ ರೀತಿ ಇದನ್ನ ಮುಂದುವರಿಸುವಂತ ಪ್ಲಾನ್ ಇದೆ ಅಂತ? ಸರ್, ಮೊದಲು ಹೇಳಿದ್ವಿ, ಈಗಲೂ ಅದನ್ನ ಹೇಳ್ತೀವಿ, ಚರ್ಚೆ ಮಾಡ್ತೀವಿ ಅಂತೇಳಿ. ಇಷ್ಟಕ್ಕೂ ನಮ್ಮ ವಿತರಕ ಏನಿದಾರಲ್ಲ ಅವ್ರು ಮುಂದೆ ಬರ್ತಾ ಇಲ್ಲ. ಅದ್ರ ಏನನ್ನೋದು ಗೊತ್ತಾಗಿದೆ. ಹೊರಗಡೆ ಇದರಲ್ಲಿ ಸ್ಟೇಟಲ್ಲಿ ಏನು ಕಲೆಕ್ಷನ್ ಆಗಿದೆ ಏನು ಅನ್ನೋದು ಗೊತ್ತಿದೆ. ಜನ ತಿರಸ್ಕಾರ ಮಾಡಿದ್ದಾರೆ. ನಾನು ಅಲ್ಲಿ ತಂದು ಕೊಟ್ಟಿರೋ ದುಡ್ಡು ಕಳ್ಕೊಳ್ಳೋಕೆ ನಾನು ಯಾಕೆ ಬೇಕಪ್ಪ, ಇನ್ನು ನನಗೆ ರಿಲೀಸ್ ಮಾಡಿದ್ರು ನಾನು ಮಾಡೋದಿಲ್ಲ ಅನ್ನೋ ಮಾತು ಈಗ ನಮ್ಮ ವಿತರಕ ಹೇಳ್ತಾವ್ರೆ.